ಆತ್ಮೀಯ H16 ನ್ಯೂಸ್ ಅರ್ಥಾತ್ ಹೇ ಸೀತಾರಾಮಗೆ ಸ್ವಾಗತ. ನಾನು ನಿಮ್ಮವ MI ಅಥವಾ ಮಲ್ಲಪ್ಪ ಜೋತಾವಾರ್. ಆದ್ಮೇಲೆ ಈಗ ತಾವು ದಿನ ಸುದ್ದಿಗಳನ್ನ ಅದರ ಜೊತೆಗೆ ವಿಶೇಷತೆಗಳನ್ನ ನೋಡ್ತಾ ಹೋಗಿ ವಿಶೇಷ ಈ ಮೊದಲನೇ ಸುದ್ದಿಯನ್ನು ನೋಡಿ. ಓಟ್ ಹಾಕೋದಿಲ್ಲ, ಮತದಾರರು ಓಟ್ ಹಾಕ್ತಾರೆ. ಬಾಗಲಕೋಟೆ ವಿಧಾನಸಭಾ ಮತದಾರರು ಓಟ್ ಹಾಕ್ತಾರೆ, ಸರ್ಕಾರ ಮಂತ್ರಿಗಳು ಇಲ್ಲಿ ಓಟ್ ಹಾಕಲ್ಲ. ಬೆಳಿಗ್ಗೆ 8 ಗಂಟೆಗೆ ಇವತ್ತು ನಗರಸಭೆಯ 2 ವಾರ್ಡ್ಗಳಲ್ಲಿ ಪಾದಯಾತ್ರೆ ನಡೀತಾ ಇದೆ. ತುಂಬ ಜನ ಉತ್ಸಾಹದಲ್ಲಿದ್ದಾರೆ. ಭಾರತೀಯ ಜನತಾ ಪಕ್ಷಕ್ಕೆ 9ನೇ ತಾರೀಕಿಂದೇನೋ ಮತ ಹಾಕೋದಕ್ಕೆ ಈಗಾಗಲೇ ಅವರು ಸಿದ್ಧರಾಗಿ ಕೂತಿದ್ದಾರೆ. ಭಾಳ ಒಳ್ಳೆಯ ರೆಸ್ಪಾನ್ಸ್ ಇದೆ. ದೊಡ್ಡ ಅಂತರದಲ್ಲಿ BJP ಇಲ್ಲಿ ಗೆಲ್ಲುತ್ತೆ. ಕೈ ಹಿಡೀಲಿ, ಅವರ ಕಾಲು ಹಿಡೀಲಿ, ನನಗೆ ಸಂಬಂಧ ಇಲ್ಲ. ಆದರೆ ನಮ್ಮ ಭಾರತೀಯ ಜನತಾ ಪಾರ್ಟಿ ಬಾಗಲಕೋಟೆಯಲ್ಲಿ ಗೆಲ್ತದೆ, ಇಷ್ಟು ಮಾತ್ರ ನಮ್ಮ ವಿಶ್ವಾಸ. ಜಿಲ್ಲಾಧ್ಯಕ್ಷರು, ನಮ್ಮ ರಾಜ್ಯದ ಕಾರ್ಯದರ್ಶಿ ಶರಣು ತಳ್ಳಿಕೇರಿಯವರು, ಅವರು ಹಾಲ್ಮತ್ತವರು ಭಾಳ ಜನ ಬಂದಾರೆ. ಈಗ ಒಟ್ಟ ದೇವರಾಜ್ ಪಾಟೀಲ್ರು ಬಂದಿದ್ದಾರೆ. ಒಳ್ಳೆ ಶಕ್ತಿ ಇದೆ. ತುಂಬ ಭಾರತೀಯ ಜನತಾ ಪಾರ್ಟಿ ಪ್ರತಿ ದಿನಕ್ಕೆ ಬಲಿಷ್ಠವಾಗ್ತಾ ಹೋಗ್ತಾರೆ. ಸರ್, ದಾವಣಗೆರೆ ನಿಜ ಸ್ಥಿತಿ ಗೊತ್ತಾಗ್ತಾ ಇದೆ. ಆ ಸಮಾಜದ ಜನರಿಗೆ ಕಾಂಗ್ರೆಸ್ಸಿನಿಂದ ಏನು ತೊಂದರೆ ಇದೆ ಅನ್ನುವಂಥ ನಿಜ ಸ್ಥಿತಿ ಅವರಿಗೆ ಗೊತ್ತಾಗ್ತಾ ಇದೆ. ಅದರ ವಿಡ್ರಾಲ್ ಮುಗಿದ ಮೇಲೆ ಇದಕ್ಕೆ ನಾನು ರೆಸ್ಪಾಂಡ್ ಮಾಡ್ತೇನೆ. ವಿಡ್ರಾಲ್ ಆಗದೆ ಏನು ಹೇಳೋಕ್ಕಾಗೋದಿಲ್ಲ. ಇವತ್ತು 3 ಗಂಟೆವರೆಗೆ ವಿಡ್ರಾಲ್ ಇದೆ. ಅದಾದಮೇಲೆ ಗೊತ್ತಾಗುತ್ತೆ ಅವರು ನಿಲುವು ಏನು ಅನ್ನೋದನ್ನು. ಅದ್ರ ಮೇಲೆ ಆಮೇಲೆ ತಿಳಿಸ್ತೀನಿ. ನೀವೇನು ದಿನ ಇದ್ದೇ ಇರ್ತಿರಲ್ಲ. ನಮ್ಮ ಜೊತೆ ಬರ್ತಾರೆ, ಜಗದೀಶ್ ಶೆಟ್ಟರ್ ಬರ್ತಾರೆ, ಬೊಮ್ಮಾಯಿ ಅವರು ಬರ್ತಾರೆ, ಛಲವಾದಿ ನಾರಾಯಣ ಸ್ವಾಮಿ ಅವರು, N ಮಹೇಶ್ ಅವರು, ಗೋವಿಂದ ಕಾರಜೋಳ ಸಾಹೇಬ್ರಂತೂ ಇಲ್ಲೇ ಇದ್ದಾರೆ. ಭಾಳ ಜನ ಬರ್ತಾರೆ. ಇನ್ನು ಜನರ ಆಶೀರ್ವಾದ ಕೇಳ್ತಿದ್ದೇನೆ. ಎಲ್ಲರೂ ಮತ ಹಾಕಿ ಚೆನ್ನಾಗಿದೆ, ಒಳ್ಳೆಯದಿದೆ, ಒಳ್ಳೆ ಪ್ರತಿಕ್ರಿಯೆ ಇದೆ. ಹೇಳ್ರಿ ಸಾಹೇಬರು, ಅಧ್ಯಕ್ಷರು, ಸಪ್ರೇಟಿ ಸಾಹೇಬರು ಎಲ್ಲರೂ ನಿಮ್ಮ ಕೈ ಹಿಡ್ಕೊಂಡು ಬಂದಾರೆ ನಿಮ್ಮ ಪ್ರಚಾರಕ್ಕೆ ಮಾತನಾಡ್ರಿ. ಎಲ್ಲ ಹಿರಿಯರು ತಂದೆ ಸಮಾನರೇ ನಮಗೆ. ಎಲ್ಲರೂ ನಮ್ಮ ತಂದೆ ಹೋದ್ಮೇಲೆ ಅವ್ರ ಹುಡುಗ ಹಾಕಿ ಹೋಗಿದ್ದಾರೆ. ತಿಮ್ಮಾಪುರ ಇದ್ದಾರೆ, ರಂಜಾಮಠ ಇದ್ದಾರೆ, ಬಿಟ್ಟದ ತಪ್ಪಶೆಟ್ಟರ್ ಇದ್ದಾರೆ, ಚರತಮಠ ಮಲ್ಲಣ್ಣ ಇದ್ದಾರೆ, ಸಂತೋಷ್ ಶೋಕ್ರಾಣ ಇದ್ದಾರೆ, ಸರನಾಯಕರು ಇದ್ದಾರೆ. ಎಲ್ಲ ನಮ್ಮ ಪಕ್ಷ ಹಿರಿಯರು ಇದ್ದಾರೆ. ತಂದೆ ಸಮಾನದ ಎಲ್ಲ ಹಿರಿಯರು ಇದ್ದಾರೆ. ಒಗ್ಗಟ್ಟಾಗಿ ಹುರುಪಿನಿಂದ ಮಾಡ್ತಾ ಇದ್ದಾರೆ. ಜನ ಹೆಂಗೆ ರಿಪ್ಲೈ ಮಾಡ್ತಾರೆ? ಒಳ್ಳೆ ರೀತಿಯಿಂದ ರಿಪ್ಲೈ ಮಾಡ್ತಾ ಇದ್ದಾರೆ. ಆರತಿ ಮಾಡಿ ಎಲ್ಲ ಮಾಡಿ ತಮ್ಮನ್ನು ಸ್ವಾಗತ ಮಾಡ್ತಾ ಇದ್ದಾರೆ. ತಂದೆಯವರ ಅಭಿವೃದ್ಧಿನ ಹೇಳ್ಕೊಂಡು ಅವ್ರ ತಂದೆಯವರ ಅಭಿವೃದ್ಧಿನ ಬೆಳೆಸ್ಕೊಂಡು ಸರ್ಕಾರದ ಅಭಿವೃದ್ಧಿ ಇದೆ, ಪಂಚ ಗ್ಯಾರಂಟಿ ಇದೆ. ಇಲ್ಲಿ ಮೊದಲಿಂದ ಸಿಟಿ ಒಳಗೆ ಸ್ವಲ್ಪ BJP ಪ್ಲಸ್ ಇರುವಂಥದ್ದು. ಈಗೆಲ್ಲ ತಾವು ಕೂಡ ನಗರದಲ್ಲಿ ಮಾಡ್ತಾ ಇದ್ದಾರೆ. ಅದನ್ನೆಲ್ಲ ಯಾವ ರೀತಿ ಟೇಕ್ ಓವರ್ ಮಾಡೋ ಪ್ರಯತ್ನ? ಯಾವಾಗ ನಾವು ಗೆದ್ದೇವಲ್ಲ, 2 ಸಾರಿ ಗೆದ್ದೇವಲ್ಲ. ಮೆಡಿಕಲ್ ಕಾಲೇಜ್ ಇದೆ, ಅಭಿವೃದ್ಧಿ ಕೆಲಸಗಳು ಸಾಕಷ್ಟು ಇದೆ. ನಮ್ಮ ಕಾಂಗ್ರೆಸ್ ಸರ್ಕಾರದ ಕಾರ್ಯಕರ್ತರೊಂದಿಗೆ ಮನೆ ಸಂಪರ್ಕ ಮಾಡ್ತೈತಿ. ಕಾಂಗ್ರೆಸ್ ಸರ್ಕಾರದೊಂದಿಗೆ ಮುಖಂಡರೊಂದಿಗೆ ಕಾರ್ಯಕರ್ತರು, ತಳಮಟ್ಟದ ಕಾರ್ಯಕರ್ತರು, ನಮ್ಮ ಹಿರಿಯ ನಾಯಕರು, ಕಾಂಗ್ರೆಸ್ ನಾಯಕರು ಎಲ್ಲರೂ ಒಟ್ಟುಗೂಡಿ ಪ್ರಚಾರ ಮಾಡ್ತಾ ಇದ್ದಾರೆ. ಇವಾಗ ಗ್ರಾಮೀಣ ಭಾಗ ಹೋಗ್ತಾ ಇದ್ದೇನೆ. ಚುನಾವಣೆ ತಯಾರಿ ಚೆನ್ನಾಗಿ ನಡೀತಾ ಇದೆ. ಎಲ್ಲ ಸಮಾಜದ ಜನರನ್ನು ಒಂದುಗೂಡಿಸ್ತಕ್ಕಂಥ ಕೆಲಸವೂ ಆಗ್ತಾ ಇದೆ. ಅಭ್ಯರ್ಥಿಯ ಬಗ್ಗೆ ಒಳ್ಳೆ ಅಭಿಪ್ರಾಯನೂ ಬಂದಿದೆ. ಈಸ್ ಎ ವರ್ಕರ್, ಹೆಂಗ್ ಅದಾರೆ ಅಂತಕ್ಕಂಥ ಭಾವನೆ ಇದೆ. ಆದ್ರಿಂದ ಚುನಾವಣೆ ನಮ್ಮ ಗೆಲುವಿಗೆ ಏನು ತೊಂದರೆ ಇಲ್ಲ. ಸರ್, ಈಗ ಸಚಿವರಿಗೆ ಇಂಥ ಪ್ರದೇಶಗಳನ್ನ ಜವಾಬ್ದಾರಿ ವಹಿಸುವಂತದ್ದು ಕೆಲವು ತಂತ್ರಗಳು MLAಗಳು, ಮಂತ್ರಿಗಳು ಯಾರ್ಯಾರಿಲ್ಲ ಅವಶ್ಯಕತೆ ಇದೆ ಎಲ್ಲರಿಗೂ ಬೂತ್ ಲೆವೆಲ್ ಅವರೆಲ್ಲರೂ ವರ್ಕ್ ಮಾಡ್ತಾರೆ. ಸರ್, ಈಗ ಚುನಾವಣೆಯಲ್ಲಿ ಬಿಜೆಪಿಯವರು ಒಂದು ಅರ್ಥ ನಿಮಗಿಂತಲೂ ಮುಂದಿದ್ದಾರೆ. ಈಗಾಗಲೇ ಅವರು ಚುನಾವಣಾ ಪ್ರಚಾರ ಕಾರ್ಯ ಸ್ಟಾರ್ಟ್ ಮಾಡ್ಕೊಂಡಿದ್ದಾರೆ. ನಿಮ್ದು ಇನ್ನೂ ಚುನಾವಣಾ ಪ್ರಚಾರ ನಡೆದಿಲ್ಲ. ಗ್ರಾಮೀಣ ಭಾಗದಲ್ಲಿ ನಮ್ಮ ಚುನಾವಣೆ ಪ್ರಚಾರ ನಡೆದಿದೆ, ಸಿಟಿಯಲ್ಲಿ ಪ್ರಾರಂಭ ಆಗಿಲ್ಲ. ಇವತ್ತು ನಾವು ಮೀಟಿಂಗ್ಗಳು ಕರೆದಿದ್ದೀವಿ, ಸಿಟಿಲಿ ಮೀಟಿಂಗ್ಗಳು ಕರೆದಿದ್ದೀವಿ. ನಾಳೆಯಿಂದ ಸಿಟಿಯಲ್ಲಿ ಕೆಲಸ ಪ್ರಾರಂಭ. ಇವತ್ತು ಇಲ್ಲಿ ಅನ್ಸರ್ ಮೇಲೆ ಇಲ್ಲಿ ಚರ್ಚೆ ಮಾಡಿ ನಾವು ಎಲ್ಲ ಲೀಡರ್ಗಳು ಕುತ್ಕೊಂಡಿದ್ದೀವಿ. ಹಾಗೆ ಟೀಗ್ ಅಂತೇಳಿ ಇಲ್ಲಿ ಟೀ ಕುಡಿದು ಪಾರ್ಟಿ ಹಾಕಿಸ್ಕೊಂಡು ಅಂತೇಳಿ ಕುತ್ಕೊಂಡಿದ್ದೀವಿ. ಅಂದ್ರೆ ಪ್ರಚಾರ ಎಲ್ಲ ಯಾವ ತರ ಮಾಡ್ಬೇಕು? ಇಲ್ಲಿ ಮಾಡ್ತೀವಿ ಪಾರ್ಟಿ ಈಗ ಅಲ್ಲಿಗೆ ಹೋಗ್ತಾ ಇದ್ದೀವಿ. ಅಂದ್ರೆ ಈಗ ಸಮಾಜದ ಮುಖಂಡರ ಜೊತೆ ಮಾತಾಡೋದು ಹಿಂಗೆಲ್ಲ ಮಾಡ್ತಾ ಇದೀವಲ್ಲ, ಸಮಾಜದಿಂದ ಮಾಡ್ತೀವಿ, ಬೂತ್ ಲೆವೆಲ್ ಮಾಡ್ತೀವಿ, ಎಲ್ಲ ವರ್ಕಿಂಗ್. ಮತ್ತೆ ಯಾರಾದ್ರೂ ಬಿಜೆಪಿಯ ಸೆಕೆಂಡ್ ಲೆವೆಲ್, ಥರ್ಡ್ ಲೆವೆಲ್ ಲೀಡರ್ಗಳನ್ನ ಸೆಳೆಯುವಂಥದ್ದು ಕೆಲವು ಜನ ಫೋನ್ ಮಾಡಿದ್ದಾರೆ, ಮಾತಾಡಿದ್ದಾರೆ.
ಅದನ್ನೆಲ್ಲ ನಾವು ವರ್ಕೌಟ್ ಈ ಸ್ಟಾರ್ ಕ್ಯಾಂಪೇನರ್ ಅಂದ್ರೆ ದೊಡ್ಡ ದೊಡ್ಡ ಪೊಲಿಟಿಷಿಯನ್ಸ್ ಎಲ್ಲ ಯಾವಾಗ ಬರ್ತಾರೆ ಸರ್ ಮೇನಿಗೆ ಸಿಎಂ ಅಂತ ಮಾಡ್ತಾರೆ. 29 27 ತನ ಅಸೆಂಬ್ಲಿ ಇದೆ, 26 ಅವರಿಗೆ 27 ಸಬ್ಮಿಟ್ ಮುಗಿಸ್ಕೊಂಡು ಆ ಕಡೆಯಿಂದ ಈ ಕಡೆ ಎಲ್ಲರೂ ಬೃಹತ್ ಪ್ರಚಾರ ಸಮಾವೇಶ ಅಂತ ಏನಾದ್ರು ಆಗ್ತಾವಲ್ಲ. ಸಿದ್ದರಾಮಯ್ಯ ಅವರು 2 ಸಲ 4 ಸಲ ಬರ್ತಾರೆ. ಎಲ್ಲೆಲ್ಲಿ ಇಂಪಾರ್ಟೆಂಟ್ ಪ್ಲೇಸ್ ಅದಾವ ಅಲ್ಲೆಲ್ಲ ಬೃಹತ್ ಸಭೆಗಳು ಆಗ್ತವೆ. ಕುರುಬ ಸಂಘದ ಜನ ಏನು ಮಾತಾಡ್ತಾ ಇದ್ದಾರೆ ಅಂದರೆ, ನಾನು ಈ ಭಾಷೆ ಬಳಸ್ಬೋದೇನೋ, ಜನ ಹಳ್ಳಿಗಳಲ್ಲಿ ಮಾತಾಡ್ತಾ ಇರೋದು ಸ್ವಾಮಿಗಳನ್ನ ಈ ಸತಿ ಗೆಲ್ಲಿಸ್ಬಿಡ್ತೀವಿ ಸರ್ ಅಂತ ಹೇಳ್ತಾ ಇದ್ದಾರೆ. ವೀರಣ್ಣ ಚರಂತಿಮಠ ಅವರ ಪ್ರಾಮಾಣಿಕತೆ, ಕ್ಲೀನ್ ಇಮೇಜ್ ಮತ್ತು ನೇರ ನಿಷ್ಠುರವಾದಿ, ಇದು ಅವ್ರಿಗೆ ಪ್ಲಸ್ ಪಾಯಿಂಟ್ ಆಗಿದೆ. ಹಾಗಾಗಿ ಈ ಸತಿ ಅವ್ರು ಗೆಲ್ತಾರೆ. ಅದ್ರ ಮೂಲಕ ಸರ್ಕಾರಕ್ಕೆ ಒಂದು ಎಚ್ಚರಿಕೆ ಕೊಡುವಂಥ ಕೆಲಸ ಆಗುತ್ತೆ ಅಂತ ಅನ್ಕೋತೀನಿ. ನನಗನ್ಸುತ್ತೆ 2 ವಿಧಾನಸಭಾ ಕ್ಷೇತ್ರಗಳಲ್ಲಿ, ಬಾಗಲಕೋಟೆ ವಿಧಾನಸಭಾ ಕ್ಷೇತ್ರದಲ್ಲಿ ದಲಿತ ಮತದಾರರು ಕಾಂಗ್ರೆಸ್ಗೆ ಬುದ್ಧಿ ಕಲಿಸ್ಬೇಕು ಅಂತ ತೀರ್ಮಾನ ಮಾಡಿದ್ದಾರೆ. ಏನಕ್ಕೆ? ಈ ಅಳಿ ತಪ್ಪಿರ್ತಕ್ಕಂಥ ಆಡಳಿತ ವ್ಯವಸ್ಥೆಯನ್ನ, ಅಧಿಕಾರಕ್ಕೋಸ್ಕರ ಕಿತ್ತಾಡ್ತಾ ಇರ್ತಕ್ಕಂಥ ಆಡಳಿತ ವ್ಯವಸ್ಥೆಯನ್ನ ಸರಿದಾರಿ ತರಲಿಕ್ಕೆ ಇಲ್ಲಿ ಕಾಂಗ್ರೆಸ್ ಅಭ್ಯರ್ಥಿಗಳನ್ನ ಸೋಲಿಸಬೇಕು ಅಂತ ತೀರ್ಮಾನ ಮಾಡಿದ್ದಾರೆ. ಎರಡನೇದು, SC STಗಳಿಗೆ ಮಾರಕವಾದಂಥ ಕೆಲಸವನ್ನ ಈ ಸರ್ಕಾರ ಮಾಡಿದೆ. SC STಗಳ ಸಾಮಾಜಿಕ, ಶೈಕ್ಷಣಿಕ, ಔದ್ಯೋಗಿಕ ಅಭಿವೃದ್ಧಿಗಾಗಿ ಮೀಸಲಿರ್ತಕ್ಕಂಥ SCP ಮತ್ತು TSP ಯೋಜನೆಗಳನ್ನು, ಆ ಯೋಜನೆಗಳಿಗೆ ನಿಗದಿಪಡಿಸಿದ್ದಂಥ ಹಣವನ್ನು ಗ್ಯಾರಂಟಿ ಯೋಜನೆಗಳಿಗೆ ತಗೊಂಡಿದ್ದಾರೆ. ಇದು ಇಡೀ ರಾಜ್ಯದ ಜನರಿಗೆ ಗೊತ್ತಿದೆ. SC STಗಳಿಗೆ ಇದು ಗೊತ್ತಿದೆ. 2028ಕ್ಕೆ ಬುದ್ಧಿ ಕಲಿಸ್ಬೇಕು ಇವ್ರಿಗೆ ಅನ್ನೋ ಅಂತ ಒಂದು ನಿರ್ಧಾರಕ್ಕೆ ಬಂದಿದ್ದಾರೆ. ಸಾಂಕೇತಿಕವಾಗಿ ಬಾಗಲಕೋಟೆ ವಿಧಾನಸಭಾ ಕ್ಷೇತ್ರದಲ್ಲಿ ಕಾಂಗ್ರೆಸ್ನ ಸೋಲಿಸೋದ್ರ ಮೂಲಕ ಈ ದಲಿತ ಸಮಾಜದ ಮತಗಳು ತನ್ನ ಪ್ರತಿರೋಧವನ್ನ ಸರ್ಕಾರಕ್ಕೆ ಒಡ್ಡುವಂತ ಕೆಲಸ ಮಾಡ್ತಾ ಇದೆ. ನಮ್ಮಿಂದ ಆಗಿರೋ ತಪ್ಪುಗಳಿಂದ, ವ್ಯತ್ಯಾಸದಿಂದ ಅವರು ಕಳೆದ ಬಾರಿ ಸೋತಿದ್ದಾರೆ. ಈ ಬಾರಿ ಜನ ಏನು ಮಾತಾಡ್ತಾ ಇದ್ದಾರೆ ಅಂದರೆ, ನಾನು ಈ ಭಾಷೆ ಬಳಸ್ಬೋದೇನೋ, ಜನ ಹಳ್ಳಿಗಳಲ್ಲಿ ಮಾತಾಡ್ತಾ ಇರೋದು ಸ್ವಾಮಿಗಳನ್ನ ಈ ಸತಿ ಗೆಲ್ಲಿಸ್ಬಿಡ್ತೀವಿ ಸರ್ ಅಂತ ಹೇಳ್ತಾ ಇದ್ದಾರೆ. ತಾವೆಲ್ಲ ಇಲ್ಲಿವರೆಗೆ ಸುದ್ದಿಗಳನ್ನು ನೋಡಿದಿರಿ, ಜೊತೆಗೆ ವಿಶೇಷ ಘಟನೆಗಳನ್ನು ಸಹ ನೋಡಿದಿರಿ. ಅದು ನಿಮ್ಗೇನು ಅನ್ನಿಸ್ತು? ನಿಮಗೆ ಲೈಕ್ ಮಾಡಿರಿ, ಶೇರ್ ಮಾಡಿರಿ, ಕಾಮೆಂಟ್ ಮಾಡಿರಿ, ಜೊತೆಗೆ ಸಬ್ಸ್ಕ್ರೈಬ್ ನಿಲ್ಲಿಸ್ಬೇಡ್ರಿ. H16 ನ್ಯೂಸ್ ಅರ್ಥಾತ್ ಸಿದ್ದರಾಮಯ್ಯ ಸತ್ಯದ ಕೈಗನ್ನಡಿ ವಂದನೆಗಳು.